ಒಂದಂತೂ ಹೇಳೋಕ್ಕೆ ಇಷ್ಟಪಡ್ತೀನಿ, ನೀವು ನಂಬ್ತಿರೋ ಬಿಡ್ತಿರೋ ನಿಮ್ಗೆ ಸೇರಿದ್ದು. ಈ ಅಕ್ಷಯ ತೃತೀಯಿಂದ ನಿಜಕ್ಕೂ ನೀವು ಒಂದು ಸರಳವಾದ ವಿಧಾನವನ್ನು ಹೇಳಿದ್ದನ್ನು ಮಾಡಿ, ಅಕಸ್ಮಾತ್ ಕಾರ್ಯಕ್ರಮದಲ್ಲಿ ದಯವಿಟ್ಟು ಯಾರಾದರೂ ಮಾತಾಡ್ಬೋದು, ನಾವಿಷ್ಟು ವರ್ಷ ಮಾಡಿದ ಎಷ್ಟು ನಿಷ್ಪ್ರಯೋಜಕವಾದ ವಿಚಾರ. ಚಿನ್ನ ತಗೊಳ್ಳೋದು ಬಿಟ್ಟು ಅದು ನಿಮ್ಮ ವೈಯಕ್ತಿಕ ತಗೊಳ್ಳಿ, ನಾನು ಬೇಡ ಅಂತ ಹೇಳ್ತಿಲ್ಲ. ಆದರೆ ಅಕ್ಷಯ ತೃತೀಯದ ಮೂಲ ಸತ್ಯ ಏನು, ಅದರಿಂದ ನಮ್ಗೆ ಏನೆಲ್ಲ ಭಾಗ್ಯ ಸಿಗತ್ತೆ, ಬೇಕಾ ಬೇಡವಾ? ಖಂಡಿತ ಬೇಕು ಗುರುಗಳು. ನಮ್ಮ ದೇಹವನ್ನ ಚಿನ್ನ ಮಾಡ್ಕೊಳ್ಳಿ ಅಂತ ಹೇಳ್ತೀನಮ್ಮ. ಏನ್ ಮಾಡ್ಕೋಬೇಕು? ದೇಹವನ್ನೇ ಚಿನ್ನ ಮಾಡ್ಕೋಬೇಕು. ಮಗುಗೆ ಪ್ರೀತಿ ಜಾಸ್ತಿ ಇದೆ, ಅಯ್ಯೋ ಚಿನ್ನ ಮರಿ ಅಂತಾರೆ. ಹೌದು. ಗಂಡನಿಗೆ ಹೆಂಡತಿ ಮೇಲೆ, ಹೆಂಡತಿಗೆ ಗಂಡನಿಗೆ ಚಿನ್ನ ಮರಿ ಅಂತಾರೆ. ಇದು ಯಾವಾಗಲೂ ಇರೋದು ಬೇಡವಾ? ಖಂಡಿತ. ಆರೋಗ್ಯನೇ ಚೆನ್ನಾಗಿಲ್ಲ ಅಂದ್ರೆ ಚಿನ್ನ ಮರಿ ಅಂದ್ರೆ ಯಾವಾಗ ಕಡೆ ಅಂತಾರೆ. ಹೌದು. ನಮ್ಮ ದೇಹವನ್ನು ಚಿನ್ನದ ಗಟ್ಟಿಯನ್ನಾಗಿ ಮಾಡಿ, ನಿಮ್ಮ ಮಕ್ಕಳನ್ನು ಚಿನ್ನದ ಗಟ್ಟಿಯನ್ನಾಗಿ ಮಾಡಿ, ನಿಮಗೆ ಜನ್ಮ ಕೊಟ್ಟವರಿಗೆ ವೈಕುಂಠ ಪ್ರಾಪ್ತಿ ಮಾಡಿ. ಅದಕ್ಕೋಸ್ಕರವಾಗಿ ಶ್ರೀಕೃಷ್ಣನಿಗೆ ಆ ದಿನ ಮಾಡಬೇಕಾಗಿದ್ದು ಗಂಗಾ ಸ್ನಾನ ಯಾವ ಕಾರಣಕ್ಕೂ ಮಾಡೇ ತಿರಬೇಕು. ಇಲ್ಲ ಅಂದರೆ ಅಕ್ಷಯ ತೃತೀಯ ಮಾತು ಹೇಳೋದಕ್ಕೆ ನಮ್ಗೆ ಅರ್ಹತೆ ಇಲ್ಲ. ಅದು ಮಾಡಿ ಹಿರಿಯರಿಗೆ ಅವರ ಹೆಸರಲ್ಲಿ ಒಂದು ತರ್ಪಣವನ್ನು ಕೊಡೋದು, ದಾನವನ್ನು ಕೊಡೋದು. ತರ್ಪಣ ದಾನ, ಈ ಪಿಂಡ ಪ್ರದಾನ ಎಲ್ಲ ಮಾಡುವಾಗಿಲ್ಲ. ತರ್ಪಣ ಕೊಡ್ತಕ್ಕಂಥದ್ದು, ದಾನ ಮಾಡ್ತಕ್ಕಂಥದ್ದು ಅಕ್ಷಯವಾಗತ್ತೆ. ಮತ್ತು ಆವತ್ತು ನಿಮ್ಮ ದೇಹದಲ್ಲಿ ಮನಸ್ಸಲ್ಲಿದ್ದಂತಹ ಎಲ್ಲವನ್ನು ನಿವಾರಣೆ ಹೊಂದತ್ತೆ. ಕಾರಣ ಗಂಗಾ ಸ್ನಾನದಿಂದ. ನಾವು ಮನೇಲಿ ದಿನಾ 2 ಸಲ ಮಾಡ್ತೀನಿ ಸ್ವಾಮಿ, ಅದಕ್ಕೆ ಉತ್ತರ ನಾನು ಕೊಡೋಕ್ಕಾಗಲ್ಲ. KRSಗೆ ಹೋದರೆ KRS ನೀರೇ ನಮ್ಮ ಮನೆ ನಲ್ಲಿಲಿ ಬರ್ತಲ್ಲ ಸ್ವಾಮಿ, ಅದಕ್ಕೆ ನಾನು ಉತ್ತರ ಕೊಡೋಕ್ಕಾಗಲ್ಲ. ಇದೆಲ್ಲ ಮಾತಾಡೋಲ್ಲ ಅಂತೀಯಾ? ಖಂಡಿತ ಗುರುಗಳೇ. ಅಲ್ವಾ? ಅದೆಲ್ಲ ಏನೋ ಕಮಿಟೋ ಏನೋ ಆಗ್ತಾರಲ್ಲ, ಅದೆಲ್ಲ ಮಾಡ್ತಾರೆ. ಏಕೆಂದರೆ ಬೇಜಾರಿಗೆ ಏನೋ ಮಾಡ್ತಾರೆ, ಮಾಡಲಿ, ತೊಂದರೆ ಇಲ್ಲ, ತಿಳ್ಕೊಳಕ್ಕೆ ಮಾಡಲಿ. ಆದರೆ ಒಂದು ತಿಳ್ಕೊಬೇಕು, ನಾವು ಅರ್ಥ ಮಾಡ್ಕೊಂಡು ಬದುಕೋದು ಕಲಿಬೇಕೇ ಹೊರತು ಅದೇನು ಹಂಗೆ ಹೇಳಿದ್ರು, ಇದೇನು ಹಿಂಗೆ ಹೇಳಿದ್ರು, ಇದ್ಯಾಕೆ ಹಿಂಗಾಗಿರಬೇಕು, ಇದ್ಯಾಕೆ ಹಿಂಗಾಗಿರಬಾರ್ದು. ಸೊ ಈ ವಿಚಾರ ಅಲ್ಲ. ಇನ್ನೊಂದು ಮಾಹಿತಿಯನ್ನು ನಾನು ಕೊಡ್ತಕ್ಕಂತಹ ವಿಚಾರ ಏನಪ್ಪ ಅಂತಂದರೆ, ಪ್ರತಿಯೊಬ್ಬರು ಕೂಡ ದಯವಿಟ್ಟು ನಿಮ್ಮ ಕಲ್ಪನೆಯನ್ನು ತಗೊಳ್ಳೋಕೆ ಹೋಗಬೇಡಿ. ನಿಮ್ಮ ಜೀವನದಲ್ಲಿ ನನಗೆ ನೆಮ್ಮದಿ ಬೇಕು, ಆರೋಗ್ಯ ಬೇಕು, ನನ್ನ ಒಳ್ಳೆಯ ದಾರಿ ಯಾವುದು ಬೇಕು, ನನಗೆ ಒಳ್ಳೆಯ ನಿದ್ದೆ ಬರೋಕ್ಕೆ ಏನು ಮಾಡಬೇಕು, ದಯವಿಟ್ಟು ಹಾಕಿ ಮೆಸೇಜ್ ಕಳಿಸಿ. ಒಂದೊಂದಕ್ಕೂ ನೋಡ್ಕೊಂಡು ಉತ್ತರ ಹೇಳೋಣ, ಒಬ್ಬರಿಗೂ ಅರ್ಥ ಸಿಕ್ಕತ್ತೆ. ಏನಮ್ಮ? ಖಂಡಿತ ಗುರುಗಳೇ. ಅಯ್ಯೋ ನನಗೆ ಫೋನ್ ಸಿಕ್ಕಲಿಲ್ಲ, ನನಗೆ ಸಿಕ್ಕರೆ ಇದು ಕೇಳಬೇಕಿತ್ತು, ಎಷ್ಟೋ ಜನ ಅನ್ಕೋತಾರೆ. ಅದಕ್ಕೆ ಅಕ್ಷಯ ತೃತೀಯ ವಿಶೇಷ ಏನಪ್ಪ ಅಂದರೆ, ನಿಮ್ಮಗಳ ಕೋರಿಕೆಯನ್ನು ನಾವು ನಿವಾರಣೆ ಮಾಡಿ ಅದಕ್ಕೆ ಸೂಕ್ತವಾದ ಮಾಹಿತಿಯನ್ನು ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ. ನೀವು ರೆಡಿಯಾಗಿರಿ. ಪ್ರತಿದಿನ ಜ್ಞಾನವಂತರಾಗೋದಕ್ಕೆ ಪ್ರಯತ್ನ ಮಾಡಿ. ದಂಪತಿಗಳು ನಿಮ್ಮ ಮಕ್ಕಳಿಗೆ ಜ್ಞಾನವಂತರನ್ನಾಗಿ ಮಾಡೋಕ್ಕೆ ಪ್ರಯತ್ನ ಮಾಡಿ. ಅಕ್ಷಯ ತೃತೀಯ ವಿಶೇಷವಾಗಿ ಈ ಒಂದು ಸಂದೇಶವನ್ನು ನಿಮಗೆಲ್ಲ ತಲುಪಿಸಿದ್ದೀನಿ. ಎಷ್ಟು ಜನ ಬಳಸ್ಕೋತಿರೋ, ಆದರೆ ನಿಮಗೆ ಅವಶ್ಯಕತೆ ಇರತಕ್ಕಂಥದ್ದು, ನಿಮಗೆ ಅರ್ಥ ಆಗಿರ್ತಕ್ಕಂಥದ್ದು ಮಾತ್ರ ದಯವಿಟ್ಟು ನೀವು ಮೆಸೇಜ್ ಮಾಡಬೇಕೇ ಹೊರತು ಪ್ರಾಪಂಚಿಕವಾಗಿರ್ತಕ್ಕಂಥ ಯಾವುದೋ ಗೊತ್ತಿಲ್ಲದೆ ಇರತಕ್ಕಂಥ ವಿಚಾರದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬಾರ್ದು. ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಿಳ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಮಾಡ್ತಕ್ಕಂಥ ಒಂದು ಜ್ಞಾನ ಅಭಿವೃದ್ಧಿ ಮಾಡ್ತಕ್ಕಂಥ ಒಂದು ಸತ್ಯವನ್ನು ನಾವು ಹೇಳೋದಕ್ಕೆ ರೆಡಿ ಇರ್ತೀವಿ. ನೀವು ಕೇಳೋದಕ್ಕೆ ರೆಡಿ ಇರಿ.